ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಸುರೇಶ್ ಯೂಟ್ಯೂಬ್ ಚಾನಲ್. ನೋಡಿ, ಧರ್ಮಸ್ಥಳ ಬಂದಿದ್ದೀವಿ ನಾವು. ನಾನು, ನನ್ನ ಫ್ರೆಂಡ್ ಯೋಗೇಶು ಮತ್ತು ಇನ್ನೊಬ್ಬರು ಮಂಜಣ್ಣ ಅಂತ. ಅವ್ರು ಮುಡಿ ಕೊಟ್ಟಿದ್ದಾರೆ. ಅವ್ರದ್ದೇನೋ ಅರ್ಕೆ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಮುಡಿ ಕೊಟ್ಟಿದ್ದಾರೆ. ನೋಡಿ, ಆ್ಯಕ್ಚುಲಿ ನೇತ್ರಾವತಿ ಸ್ನಾನ ಮುಗಿಸ್ಕೊಂಡು ನಾವು ಹೊರಟಿರೋ ವಿಡಿಯೋ ಇದು. ಇದು ನೋಡಿ, ನೇತ್ರಾವತಿ ನದಿ ತೋರಿಸ್ತೀನಿ ನೋಡಿ. ನೇತ್ರಾವತಿ ನದಿಯಿಂದ ಸ್ನಾನ ಮಾಡಿಕೊಂಡು ನಾವು ಆ್ಯಕ್ಚುಲಿ ರೆಡಿಯಾಗಿ ಹೊರಟಿರೋದು. ಇಲ್ಲಿ ನೋಡಿ, ನೇತ್ರಾವತಿ ನದಿಯಲ್ಲಿ ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡಿದ್ರಿ. ಇಲ್ಲ, ಸ್ನಾನ ಮಾಡೋಕ್ಕೆ ಬಿಡ್ತಿದ್ರು. ನೀರೊಂದು ಮಳೆ ಸ್ವಲ್ಪ ಕಮ್ಮಿಯಾಗಿ ನೀರು ಫೋರ್ಸು ಕಮ್ಮಿಯಾಗಿದೆ, ಅದರಿಂದ ಆರಾಮಾಗಿ ಸ್ನಾನ ಮಾಡೋಕ್ಕೂ ಬಿಡ್ತಿದ್ದಾರೆ. ನೋಡಿ, ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಮೇಲಿಂದ ನೀರು ಹರಿತಿತ್ತು. ಇವಾಗ ಏನಿಲ್ಲ, ಆರಾಮಾಗಿದೆ. ಬಂದು ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಮತ್ತು ನಾವು ಅಲ್ಲಿಂದ ನೆಕ್ಸ್ಟು ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೈಟ್ ಇದ್ದಿದ್ದು ಗಾಡಿಗಳ್ನ ನೋಡಿ ಮೋಸ್ಟ್ ಆಫ್ ಆಲ್ ಜನ ಎಲ್ಲ ಜಾಸ್ತಿ ಇರ್ಬೋದು ಅಂದ್ಕೊಂಡ್ರೆ. ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೇ ರಜಾ ಬೇರೆ ಇತ್ತು, ಅದರಿಂದ ನಾವು ರಶ್ ಇರ್ಬೋದು ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಟ್ರಿ. ದೇವಸ್ಥಾನ ಎಂಟ್ರೆನ್ಸ್ ಆಗ್ತಿದ್ದಂಗೆ ಜನಗಳೆಲ್ಲ ಜನಗಳೆಲ್ಲ ನಿಂತಿದ್ರು. ಜನಗಳೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆದಿದ್ರು. ಅದರಿಂದ ಮಳೆ ಸ್ವಲ್ಪ ನಿಂತಿತ್ತು. ಅದರಿಂದ ನಾವು ನೋಡೋಣ ರಶ್ ಇರ್ಬೋದೇನೋ ಅಂದ್ಬಿಟ್ಟು ಅಲ್ಲಿಂದ ನಾನು, ಮಂಜಣ್ಣ ಮತ್ತು ಯೋಗಿ 3 ಜನನೂ ಕ್ಯೂಗೆ ಹೊರಟ್ರಿ. ಕ್ಯೂಗೆ ಹೋಗ್ತಾ ಆಚೆ ಕಡೆ ಜನ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಆಚೆ ನಿಂತಿದ್ರು. ನಾವು ಆಮೇಲೆ ಜನ ಇರ್ಬೋದು, ಮೋಸ್ಟ್ ಆಫ್ ಆಲ್ 1 ಅವರ್ 1.5 ಅವರ್ ಇಲ್ಲ 2 ಅವರ್ ದರ್ಶನ ಆಗ್ಬೋದು, ನಮಗೂ ಲೇಟ್ ಆಗ್ಬೋದು ಅಂತ ನಾವು ಅಂದ್ಕೊಂಡ್ರಿ. ಆಮೇಲೆ ಸರಿ ಆಗಿದ್ದಾಗಲಿ ನಡೀರಿ ನೋಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ರಿ ಕ್ಯೂಗೆ. ಅಲ್ಲಿಂದ ಹೊರಟಿ ನೋಡ್ರಿ, ನಾವು ಈ ಕಡೆ ಹೋಗ್ತಿದ್ರೆ ಅವ್ನು ಇನ್ನೊಂದು ಲೈನಲ್ಲಿ ಹೋಯ್ತವನೆ ಯೋಗಿ. ಈ ಕಡೆ ಬರೋಂದ್ರೆ ಆ ಕಡೆಯಿಂದ ಬರ್ತೀನಿ ಬಿಡು ಅಂದ್ಬಿಟ್ಟು ಹಂಗೆ ಹೋದ. ಅಲ್ಲಿಂದ ನಮ್ಗೆ ಇನ್ನೊಂದು ಏನಂದರೆ ಪ್ಲಸ್ ಪಾಯಿಂಟ್, ಬೇಗನೆ ದರ್ಶನ ಆಯಿತು. 8 ಗಂಟೆಗೆ ಹೋಳಿಗೆ ಹೋದ್ರಿ. ಆಲ್ಮೋಸ್ಟ್ 8 ಗಂಟೆಗೆ ಹೋಳಿಗೆ ಹೋಗಿದ್ದು ದರ್ಶನ ಮುಗಿಸ್ಕೊಂಡು ಆಲ್ರೆಡಿ 8:30ಗೆಲ್ಲ ನಾವು ಆಲ್ಮೋಸ್ಟ್ ಆಚೆನೇ ಬಂದ್ವಿ. ಆಚೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ನಿಂತ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ಇಸ್ಕೊಂಡು ಅಲ್ಲೇ ನಿಂತಿದ್ದೆ. ಆಮೇಲೆ ಹಂಗೂ ಅಲ್ಲಿಂದ ಆಚೆ ಬಂದು ನೋಡಿದ್ರೆ ತಿರ್ಗಾ ಆಚೆನೂ ಮಳೆ ಬರ್ತಾನೆ ಇತ್ತು ಅಂದ್ಬಿಟ್ಟು ಬಂದು ದೇವಸ್ಥಾನ ಮುಂದಗಡೆ ಸೈಡಲ್ಲಿ ನಿಂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಿದ್ವಿ ಮಳೆ ನಿಲ್ಲಿ ಅಂತ. ಆಮೇಲೆ ಮಂಜಣ್ಣ ಅವರ ಅಮ್ಮಾಯ್ದ ಒಬ್ಬರು ಬಂದಿದ್ದರು. ಆಮೇಲೆ ಅವ್ರನ್ನ ಮಾತಾಡ್ಸೋಕ್ಕೆ ಅವರು ಅಲ್ಲಿ ಅಲ್ಲಿ ಇದ್ರ ಹತ್ರ ಪಾರ್ಕಿಂಗ್ ಲಾಟ್ ಹತ್ರ ಬರ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದ್ರು. ಆಮೇಲೆ ಅಲ್ಲಿಗೆ ಹೋಗೋಣ, ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೋಡಿ, ಇದು ನಾವು ನೆನ್ನೆ ನೈಟ್ ಬಂದು ಸ್ಟೇ ಆಗಿದ್ದು ರೂಮ್. ನಮ್ಮ ರೂಮ್ ಸ್ಟೇ ಆಗಿದ್ದು ಬ್ಯಾಕ್ ಸೈಡ್ ವಿವಿದು. ಅಲ್ಲಿಂದ ಹೊರಟಿ ಆಮೇಲೆ ತಿರ್ಗಾ ಸರಿ ನಡಿ ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಪಾರ್ಕಿಂಗ್ ಲಾಟಿಗೆ ಬಂದು ಕಾರು ಪಾರ್ಕಿಂಗಲ್ಲಿತ್ತು. ಪಾರ್ಕಿಂಗಲ್ಲಿಂದ ನೋಡಿ, ಇದು ನಮ್ಮ ಆ್ಯಕ್ಚುಲಿ ಸ್ಟೇ ಆಗಿದ್ದು ಗಂಗೋತ್ರಿ ಅಂತ ಬಿಲ್ಡಿಂಗ್ ಇದು ರೂಮು. ಅಲ್ಲಿಂದ ಹೊರಟಿ ತಿರ್ಗಾ ಆಮೇಲೆ ಕಾರ್ ಎತ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೊರಟ್ರಿ ನಾವು. ಅಲ್ಲಿಂದ ನೆಕ್ಸ್ಟು ಅದು ಕರೆಕ್ಟ್ ಉಜ್ರೆಗೆ ಹೊರಟಿದ್ದೀವಿ. ಉಜ್ರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಉಜ್ರೆ ಸೂರ್ಯನ ದೇವಸ್ಥಾನ ನೋಡಿ, ಅದು ಎಂಟ್ರೆನ್ಸ್. ಅದು ಆ್ಯಕ್ಚುಲಿ ಎಂಟ್ರೆನ್ಸಿಂದ ಹೊರಟ್ರಿ ಉಜ್ರೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಹೋಗಿರೋದು. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಬೇಜಾನ್ ಟೈಮ್ ಹೋಗಿದ್ದೀವಿ, ಆದರೆ ನಾವು ಇಲ್ಲಿ ಸೂರ್ಯನ ಟೆಂಪಲ್ಗೆ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ದರ್ಶನವೂ ಅಷ್ಟೇ, ಎಲ್ಲ ಕಡೆ ನಮ್ಗೆ ಯಾವ ತೊಂದರೆನೂ ಇಲ್ಲ. ಮಳೆ ಬರ್ತಿದ್ರು ಅಷ್ಟೇ ಆರಾಮಾಗಿ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೋಡಿ ಸೂರ್ಯನ ಟೆಂಪಲ್ ನೋಡಿಕೊಂಡು, ಮತ್ತು ಮೂಲ ದೇವರು ಅಲ್ಲೇ ಪಕ್ಕದಲ್ಲೇ ಇದೆ. ಅದಕ್ಕೂ ಹೋದರೆ ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ ನೋಡಿ. ಇಲ್ಲ, ಅಲ್ಲಿ ಕಲ್ಯಾಣಿ ಒಂದಿದೆ, ಸಕ್ಕದಾಗಿದೆ. ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಅದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಅಷ್ಟು ಕ್ಲಿಯರ್ ಆಗಿದೆ ನೀರದು ನೋಡಿ. ಇಲ್ಲೇ ಮೂಲ ದೇವಸ್ಥಾನ ಇರೋದು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ. ಅದರಿಂದ ಮಳೆ ಬರ್ತಿರೋ ಕಾರಣದಿಂದ ನಾವು ಅಷ್ಟಾಗಿ ಜಾಸ್ತಿ ವೀಡಿಯೋಸ್ ಯಾವುದು ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ ನಮ್ಮ ಕೈಲೂ. ಅದಕ್ಕೆ ಸರಿ ಅಂದ್ಬಿಟ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಹೊರಟ್ರಿ ನಾವು. ಸೂರ್ಯ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ತಿರ್ಗಾ ಸೌತಡ್ಕ ದೇವಸ್ಥಾನಕ್ಕೆ, ಗಣೇಶನ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ರಿ. ನೋಡ್ರಿ, ತಿರ್ಗಾ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಒಟ್ನಾಗ ಕಂಟಿನ್ಯೂಸ್ ಆಗಿ 5 ನಿಮಿಷ ಬಿಡುತ್ತೆ ಬರುತ್ತೆ, ಹಂಗೆ ಕಂಟಿನ್ಯೂಸ್ ಆಗಿ ಮಳೆ ಇದೆ ಒಟ್ನಾಗೆ. ಆದ್ರೆ ನಮ್ಗೆ ಅಷ್ಟೊಂದು ಜೋರು ಮಳೆ ಅನ್ನೋದು ಏನೂ ಇದಾಗಲಿಲ್ಲ. ಆದರೆ ನಮಗೆ ಜೋರು ಮಳೆ ಎಲ್ಲೂ ಬೆಳಗ್ಗೆ ನಾವು ಮಲಗಿದಾಗ, ಆ್ಯಕ್ಚುಲಿ 3 ಗಂಟೆ 4 ಗಂಟೆಯಲ್ಲಿ ಬಂದು ಸ್ಟೇ ಆಗಿ ಮಲಗಿದಾಗ ಅವಾಗ ಸ್ವಲ್ಪ ಮಳೆ ಜೋರಾಗೇ ಬಂತು. ಆದರೆ ಇಲ್ಲಿ ಸೂರ್ಯನ ದೇವಸ್ಥಾನ ಮುಗಿಸ್ಕೊಂಡು ಸೌತಡ್ಕ ಹೋಗ್ಬೇಕಾದ್ರೆ ನಮಗೆ ಕಂಟಿನ್ಯೂಸ್ ಆಗಿ ಮಳೆ ಇತ್ತು. ಆ ರೋಡ್ ಒಂದು ಸ್ವಲ್ಪ ಹಂಗೆ ಹಿಂಗೆ ಇದೆ, ಒಂದು ಸ್ವಲ್ಪ ದೂರ. ಅದೇ ಅಲ್ಲಿಂದ ಆರಾಮಾಗಿ ಸೌತಡ್ಕಾಗ ಹೊರಟ್ರಿ ಮಳೆಯಲ್ಲೇ. ಅದರಿಂದ ಆಚೆ ಕಡೆ ಯಾವುದು ಜಾಸ್ತಿ ವಿಡಿಯೋಸ್ ಅದು ಇದು ಏನು ಮಾಡೋಕ್ಕಾಗಿಲ್ಲ ನಮಗೆ ನೋಡಿ. ಅದನ್ನು ಅಷ್ಟೇ, ಮಳೆ ಬರ್ತಾನೆ ಇದೆ, ನಿಲ್ತಾನೆ ಇಲ್ಲ ಅಲ್ಲಿ. ಹಂಗೂ ಏನು ಮಾಡೋಕ್ಕಲ್ಲ, ಹೋಗಲೇಬೇಕು.
ನೀನು ಬಂದಿದ್ದೀವಿ ಅಂದ್ಬಿಟ್ಟು ಅಲ್ಲಿಂದ ಹೊರಟಿ ಸೀದಾ ನೋಡಿ ಹಿಂಗೆ ಧರ್ಮಸ್ಥಳ ಮುಂದೆಯಿಂದನೇ ಹೋಗ್ಬೇಕು ಅದನ್ನು ಸೌತಡ್ಕಗೆ ತಿರ್ಗಿ ಅಲ್ಲೇ ಆರ್ಚ್ ಮುಂದೆಯಿಂದ ಬಂದು ಅಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಸೌತಡ್ಕ ಕಡೆ ಹೊರಟಿದ್ದೀವಿ. ಸೌತಡ್ಕ ದೇವಸ್ಥಾನಕ್ಕೆ ಹೊರಡ್ತಾ ಅಲ್ಲೇ ಟಿಫನ್ ಮಾಡ್ಕೊಂಡು ಬ್ರೇಕ್ ಕೊಟ್ಟು ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟಿ ಹೋಗೋ ದಾರಿಯಲ್ಲಿ ನೋಡೋಣ ಏನೇನು ಸಿಗುತ್ತೆ ಅಂದ್ಕೊಂಡು ನೋಡಿದ್ರಿ. ಹೋಗ್ತಾ ದಾರಿಯಲ್ಲಿ ನಮಗೊಂದು ಆ್ಯಕ್ಚುಲಿ ಬ್ರಿಡ್ಜೇನೋ ಸಿಗುತ್ತೆ. ಆ ಬ್ರಿಡ್ಜ್ ಸಿಗುತ್ತೆ ಅಲ್ಲಿ ನೋಡೋಣ. ಇದು ಇನ್ನೂ ನೋಡಿ ಇದು ಹಳೆ ಬ್ರಿಡ್ಜು ಆ್ಯಕ್ಚುಲಿ ಆ ಕಡೆ ಹೊಸ್ದಾಗಿ ಕಟ್ತಾಯಿದ್ರೆ ನೋಡೋಣ. ಇಲ್ಲೊಂದು ಫೋಟೋಸ್ ತಗೊಂಡು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋಸ್ ತಗೊಂಡು ಮತ್ತು ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಹೊರಟ್ರಿ. ಇದು ಹಳೆ ಬ್ರಿಡ್ಜ್ ಆ್ಯಕ್ಚುಲಿ ಆ ಕಡೆ ಇನ್ನೊಂದು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಯಾವಾಗ ಆಗುತ್ತೋ ಇನ್ನೂ ಗೊತ್ತಿಲ್ಲ. ನೋಡಿ ಸೌತಡ್ಕ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಆಲ್ರೆಡಿ. ಸೌತಡ್ಕ ಎಂಟ್ರೆನ್ಸ್ ಆಗಿ ನೀನು ದೇವಸ್ಥಾನ ರೀಚ್ ಆಗೋಣ ಅಂದ್ರೆ ಅಲ್ಲೂ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಆದ್ರೆ ನಮ್ಮ ಅದೃಷ್ಟ ಏನಂದರೆ ಮಳೆ ಒಂದು 5 ನಿಮಿಷ ಬರುತ್ತೆ, 2 ನಿಮಿಷ ಗ್ಯಾಪ್ ಕೊಡುತ್ತೆ. ಆ ಗ್ಯಾಪಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀವಿ. ಆದರೆ ನಮಗೆ ದರ್ಶನ ಎಲ್ಲೂ ತೊಂದರೆ ಆಗಿಲ್ಲ. ಆರಾಮಾಗಿ ಮಳೆ ಬರ್ತಿದ್ರು ನೀಟಾಗಿ ಹೋಗಿ ದರ್ಶನ ಬೇಗನೆ ಮುಗೀತು ನಮಗೆ. ಆ್ಯಕ್ಚುಲಿ ಎಲ್ಲ ಕಡೆ ನಮ್ಮ ಧರ್ಮಸ್ಥಳನೂ ಅಷ್ಟೇ 8 ಗಂಟೆವರೆಗೆ 8:30 ಆಚೆ ಬಂದ್ರಿ. ಇನ್ನು ಮತ್ತು ಸೂರ್ಯನ ಟೆಂಪಲ್ಲು ಅಲ್ಲೂ ಏನು ಜನ ಇರಲಿಲ್ಲ. ಅಲ್ಲೂ ಮುಗಿಸ್ಕೊಂಡು ಸೀದಾ ನೋಡಿ ಸೌತಡ್ಕ ದೇವಸ್ಥಾನ ಆಲ್ರೆಡಿ ರೀಚ್ ಆಗಿದ್ದೀವಿ. ಸೌತಡ್ಕ ದೇವಸ್ಥಾನದಲ್ಲೂ ಜನ ಇರ್ತಾರೆ ಅಂದ್ಕೊಂಡ್ರೆ ನೋಡಿದ್ರೆ ಪರವಾಗಿಲ್ಲ, ಮೀಡಿಯಮ್ ಆಗಿದ್ರು. ಹೋಗಿ ಆರಾಮಾಗಿ ದರ್ಶನ ಮಾಡಿದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ಅಲ್ಲೂ ನೋಡಿ ಸೌತಡ್ಕ ಗಣೇಶನ ದೇವಸ್ಥಾನದಲ್ಲಿದ್ದೀವಿ. ಅಲ್ಲಿಂದ ಇನ್ನೇನು ದೇವ್ರ ದರ್ಶನ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಹೊರಡೋಣ ಅಂದ್ಕೊಂಡ್ರಿ. ಪ್ರಸಾದ ಇಸ್ಕೊಂಡು ಅಷ್ಟೊಂದು ತಿರ್ಗಿ ಮಳೆ ಜೋರಾಯ್ತಲ್ಲ. ಅಲ್ಲೂ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಲ್ಲೇ ಸೈಡಲ್ಲಿ ದೇವ್ರ ದೇವಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿಂದ ಹೊರಟ್ರಿ. ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ರಿ. ಆಮೇಲೆ ನೋಡ್ರಿ ಅಲ್ಲೂ ಮಳೆ ಬರ್ತಾನೆ ಇತ್ತು. ಅಲ್ಲಿಂದ ಹೊರಟಿ ಕುಕ್ಕೆ ಹೊರಡ್ಬೇಕಾದ್ರೆ ಜೋಳ ತಿನ್ನಬೇಕು ಅನಿಸ್ತು. ಆಮೇಲೆ ಅಲ್ಲೇ ಸೈಡ್ಗೆ ಹಾಕ್ಕೊಂಡು ಜೋಳ ಬೇಯಿಸಿ ಅಲ್ಲೇ ಸುಟ್ಟಿಸಿ ಒಂದು ಸ್ವಲ್ಪ ತಿನ್ಕೊಂಡು ಜೋಳ ಎಲ್ಲ ತಿನ್ಕೊಂಡು ಪರವಾಗಿಲ್ಲ. ಸ್ವೀಟ್ ಜೋಳ ಅದು, ಮುಸ್ಕಿನ ಜೋಳನೂ ಅಲ್ಲ ಅದು. ನಾವು ಆ್ಯಕ್ಚುಲಿ ಮುಸ್ಕಿನ ಜೋಳ ಅಂತ ನೋಡಿ ಕುಕ್ಕಿಯಾಗಿ ರೀಚ್ ಆಗ್ತೀವಿ ನೋಡ್ರಿ. ಅಲ್ಲೂ ಮಳೆ ಬರ್ತಾನೆ ಐತೆ ನೋಡಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದು ಸೈಡಲ್ಲಿ ನಿಂತ್ಕೊಂಡಿದ್ವಿ. ಸರಿ ಇನ್ನೇನು ಮಾಡೋಣ, ದರ್ಶನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು 1:30 ಆಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಅಂದ್ಬಿಟ್ಟು ದೇವಸ್ಥಾನದೊಳಗೆ ಹೋದ್ರಿ. ಒಳಗಡೆ ದೇವಸ್ಥಾನದೊಳಗೆ ಹೋದ ತಕ್ಷಣ ಜನ ಹೆವಿಯಾಗಿದ್ದರು. 1:30 ಒಳಗಡೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ 1:30ಗೆ ರೀಚ್ ಆದ್ರಿ ನಾವು. ಆ್ಯಕ್ಚುಲಿ ರೀಚ್ ಆಗ್ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ವಿತಿನ್ 15 ಮಿನಿಟ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟೇ ಬಿಟ್ರಿ ನೋಡಿ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಬೆಂಗಳೂರು ಕಡೆ ಹೊರಟ್ರಿ. 4 ಗಂಟೆಗೆ ಬಿಟ್ಟು 9:30 10 ಗಂಟೆ ಎಲ್ಲ ರೀಚ್.